ಕಳೆದ ಕೆಲವು ದಿನಗಳಿಂದ ಗೀತಾ ಶಿವರಾಜ್‌ಕುಮಾರ್ ಅವರ ಅನಾರೋಗ್ಯದ ಕುರಿತು ಸುದ್ದಿಗಳು ಹರಿದಾಡ್ತಿವೆ. ಅಷ್ಟಕ್ಕೂ ಗೀತಾ ಅವರಿಗೆ ಆಗಿರುವ ಆರೋಗ್ಯ ಸಮಸ್ಯೆ ಆದರೂ ಏನು ಅನ್ನೋ ಆತಂಕ ದೊಡ್ಡಮನೆ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ. ಇತ್ತೀಚೆಗಷ್ಟೇ ಕ್ಯಾನ್ಸರ್ ಗೆದ್ದು ಬಂದಿರುವ ಶಿವಣ್ಣ ಮತ್ತೆ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿಯಾಗಿರುವುದನ್ನು ನೋಡಿ ಖುಷಿಯಾಗಿದ್ದ ಅಭಿಮಾನಿ ದೇವರುಗಳಿಗೆ ಗೀತಾ ಅವರು ದಿಢೀರ್ ಅಂತ ಆಸ್ಪತ್ರೆಗೆ ದಾಖಲಾಗಿದ್ದು ಶಾಕ್ ನೀಡಿತ್ತು. ಆದರೆ ಸದ್ಯಕ್ಕೆ ಬರ್ತಾ ಇರುವ ಮಾಹಿತಿ ಪ್ರಕಾರ ಗೀತಾ ಶಿವರಾಜ್‌ಕುಮಾರ್ ಅವರಿಗೆ ಆತಂಕ ಪಡುವ ಆರೋಗ್ಯ ಸಮಸ್ಯೆ ಏನೂ ಇಲ್ಲ. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಆಗಿದ್ದು ಗೀತಾ ಶಿವರಾಜ್‌ಕುಮಾರ್ ಅವರ ಆರೋಗ್ಯ ಸ್ಥಿರವಾಗಿದೆ. ಗೀತಾ ಕೈಗೆ ಚೆನ್ನಾಗಿದ್ದಾರೆ ಅಂತ ಗೀತಾ ಶಿವರಾಜ್‌ಕುಮಾರ್ ಸಹೋದರ ಮಧು ಬಂಗಾರಪ್ಪ ಮಾಹಿತಿ ನೀಡಿದ್ದಾರೆ. ಹಲವು ದಿನಗಳಿಂದ ಕತ್ತು ಮತ್ತು ಬೆನ್ನು ನೋವಿನ ತೊಂದರೆ ಗೀತಾ ಶಿವರಾಜ್‌ಕುಮಾರ್ ಅವರನ್ನು ಕಾಡ್ತಾ ಇತ್ತು. ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವಂತೆ ಈ ಹಿಂದೆಯೇ ಸಲಹೆ ನೀಡಿದ್ರು. ಮೊದಲು ಬೆನ್ನು ನೋವಿನ ಸಮಸ್ಯೆ ಮಾತ್ರ ಇವರನ್ನ ಕಾಡಿತ್ತು. ದಿನ ಕಳೆದಂತೆ ಈ ನೋವು ಕತ್ತಿನ ಭಾಗವನ್ನು ಆವರಿಸಿತ್ತು. ಈ ನಡುವೆ ಕ್ಯಾನ್ಸರ್ಗೆ ತುತ್ತಾಗಿದ್ದ ಶಿವಣ್ಣ ಅವರನ್ನು ಆರೈಕೆ ಮಾಡಬೇಕಾಗಿದ್ದ ಕಾರಣ ಗೀತಾ ಅವರು ತಮ್ಮ ಆರೋಗ್ಯದ ಬಗ್ಗೆ ಅಷ್ಟು ಗಮನ ಹರಿಸಲು ಸಾಧ್ಯವಾಗಿರಲಿಲ್ಲ. ಕ್ಯಾನ್ಸರ್ಗೆ ತುತ್ತಾಗಿದ್ದ ಶಿವಣ್ಣ ಇದೀಗ ಸಂಪೂರ್ಣವಾಗಿ ಗುಣಮುಖರಾಗಿ ಬಂದಿದ್ದು ಗೀತಾ ಅವರು ಕೂಡ ತಮ್ಮ ಬೆನ್ನು ನೋವಿಗೆ ಚಿಕಿತ್ಸೆ ಪಡೆಯಲು ಮುಂದಾಗಿದ್ರು. ಈ ಮೊದಲು ಕಾರಣಾಂತರಗಳಿಂದ ಗೀತಾ ಶಿವರಾಜ್‌ಕುಮಾರ್ ಸರ್ಜರಿ ಮಾಡಿಸಿಕೊಂಡಿರಲಿಲ್ಲ. ಕತ್ತಿನ ಭಾಗದಲ್ಲಿ ಹೆಚ್ಚಿನ ನೋವು ಕಾಣಿಸಿಕೊಂಡ ಕಾರಣ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸದ್ಯ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದ್ದು ಗೀತಾ ಅವರು ಆರೋಗ್ಯವಾಗಿದ್ದಾರೆ ಎನ್ನಲಾಗಿದೆ. ಶಿವಣ್ಣ ಕ್ಯಾನ್ಸರ್ಗೆ ತುತ್ತಾಗಿದ್ದಾಗ ಅಭಿಮಾನಿ ದೇವರುಗಳು ಚಿಂತೆಗೀಡಾಗಿದ್ರು. ಲಕ್ಷಾಂತರ ಫ್ಯಾನ್ಸ್ ದೇವರ ಮೊರೆ ಹೋಗಿದ್ರು. ಗೀತಾ ಶಿವರಾಜ್‌ಕುಮಾರ್ ಕೂಡ ಪತಿಯ ಆರೈಕೆಗೆ ನಿಂತಿದ್ರು. ತಮ್ಮ ಆರೋಗ್ಯದ ಚಿಂತೆಯನ್ನ ಬಿಟ್ಟಿದ್ರು. ಇದೀಗ ಗೀತಾ ಅವರು ಕೂಡ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದು ಶಿವಣ್ಣ ಕೂಡ ಇದೀಗ ಪತ್ನಿಯ ಆರೈಕೆ ಮಾಡ್ತಾ ಇದ್ದಾರೆ. ಇಬ್ಬರು ಆದರ್ಶ ದಂಪತಿಯಾಗಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್‌ಕುಮಾರ್ ಅವರು ಕ್ಯಾನ್ಸರ್ನಿಂದ ಸಂಪೂರ್ಣವಾಗಿ ಗುಣಮುಖರಾಗಿ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಬ್ಲಾಡರ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಶಿವಣ್ಣ ಕಳೆದ ವರ್ಷಾಂತ್ಯದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. ಅಮೆರಿಕಾದ ಆಸ್ಪತ್ರೆಯಲ್ಲಿ ಅವರಿಗೆ ಸರ್ಜರಿಯನ್ನ ಮಾಡಲಾಗಿತ್ತು. ಶಿವರಾಜ್‌ಕುಮಾರ್ ಅವರ ಬ್ಲಾಡರ್ ಅನ್ನ ಶಸ್ತ್ರಚಿಕಿತ್ಸೆ ಮಾಡಿ ತೆಗೆದುಹಾಕಲಾಗಿತ್ತು. ನಂತರ ಸಣ್ಣ ಕರುಳಿನಲ್ಲೇ ಬ್ಲಾಡರ್ ಸೃಷ್ಟಿಸಲಾಗಿದೆ. ಈ ಹೊಸ ಬ್ಲಾಡರ್ ಬೆಳೆಯೋಕೆ 6 ತಿಂಗಳಷ್ಟು ಸಮಯ ಬೇಕಾಗಬಹುದು ಎನ್ನಲಾಗಿದೆ. ಶಿವಣ್ಣನಿಗೆ ಒಟ್ಟು 6 ಸರ್ಜರಿಗಳಾಗಿವೆ. ಇಷ್ಟೆಲ್ಲ ನೋವಿನ ನಡುವೆಯೂ ಶಿವಣ್ಣ ಇದೀಗ ಪತ್ನಿಯ ಆರೈಕೆಯಲ್ಲಿ ತೊಡಗಿದ್ದು ಈ ಮೂಲಕ ಗಂಡ ಹೆಂಡತಿ ಅಂದರೆ ಹೀಗೆ ಇರಬೇಕು ಎನ್ನುವ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಹಲವು ಯುವ ಜೋಡಿಗೆ ಈ ಜೋಡಿ ಮಾದರಿಯಾಗಿದೆ ಅಂತಲೇ ಹೇಳಬಹುದು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.